ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧ ತ್ರಯೋಪೇತಂ ಭೈಷ್ಮೀಮತ್ವಕರಾರ್ಚಿತಂ. ಯಕ್ಷಧ್ರುವ ಪಟ್ಲದ ಈ ದಶಮಾನೋತ್ಸವ ನೆಟ್ಟು ಇನಿ ಮಹಾಜನತ್ತು ತುಂಬ ಸಂತೋಷ ಆತಂಡೆ. ಈ ಕೋಡ ಉಡುಪುಡು ಇಂಜನೆ ಒಂಜಿ ಕಾರ್ಯಕ್ರಮ ನಡೆದಿತ್ತಂಡೆ. ಅವಳು ಆ ಮಂಜಿ ಪಾತ್ರ ಬಂದೆ. ಯಕ್ಷಗಾನೋಡು ರಂಗೋಡು ಬರ್ತದೆ, ಈ ಕಲಾವಿದರು ಬರ್ತದೆ. ಒಡ್ಡೋಲೆ ಕೊರ್ನಗ ಪಂಪಿನ ಪಾತೆರ ಬಲ್ಲಿರೇನಯ್ಯ ಇರುವಂತಹ ಸ್ಥಳ ಯಾರಂತ ಕೇಳಿದ್ದೀರಿ ಹಾಗೆಂತ ಹೇಳಬಹುದು ಪಂಡದು. ಆ ಪಾತ್ರವನ್ನು ಚಿತ್ರಣ ಮಲ್ಪೇರು ವಾವ ಕಾಲದ ಹೃದಯುಗದ ತ್ರೇತಾಯುಗದ ದ್ವಾಪರ ಯುಗದ ಪಾತ್ರ ಮಾತಾ ಪೊಂದುಡೆ ಚಿತ್ರಣ ಮಲ್ಪೇರು. ಆ ಪಾತ್ರಗಳು ಆಯ್ದ ಆ ಸನ್ನಿವೇಶಗಳನ್ನು ನಮ್ಮ ಕಣ್ಣದ ಎದುರು ಇನಿಕ್ಲ ಕಡುದು ದೀಪೇರು. ಅಂದ ಅಂಜಿನ ಆ ಕಲಾವಿದರನ್ನ ವೈಯಕ್ತಿಕ ಜೀವನದ ಬಗ್ಗೆ ಎರಡು ಗೊತ್ತುಬಿಡು ಭಾರಿ ಕಡಿಮೆ. ಬಲ್ಲಿರೇನೆ ಯಾಕೆ ಅಂದ ಇದು ಯಾರನ ಬಗ್ಗೆ ಏರಿಗ್ಲ ಗೊತ್ತೇ ಉಪಜಿ. ಅಂಚಿನಗೆಲ್ಲ ಬದುಕದ ಉಲಾಯಿ ಹೋಗಿದ್ದು ನಮ್ಮ ಸತೀಶ ಪಟ್ಲೇರು. ಒಂದಿಗದಿಟ್ಟು ಆ ಸರಸ್ವತಿ ಪುತ್ರಿಯರು ಪೂರ ನವನಿ ಕಡೆಟ್ಟು ಲಕ್ಷ್ಮೀ ಪುತ್ರರೆಲ್ಲ ಒಳ್ಳೇದು. ಆ ಕಡೆ ನಮ್ಮ ಇರುವೆರನ್ನ ಸೇರಿಸಾದು ಅಂಚಿನ ಲಕ್ಷ್ಮೀ ಪುತ್ರರಿಗೆ ಪೂರ ಬದುಕಡೆ ಒಂಜಿ ಆಸರೆ ಆದು. ಇನಿ ಸತೀಶ್ ಪಟ್ಲ ಆರು ಇನಿ ಪಟ್ಲೇರು ಆತೇರು. ಪಟ್ಲೇರು 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 ಮಾಡೋದು ಮಾತಾಡ ಬಾಯಿಲ್ಲ ಆರು ಮಲ್ಲ ಪಟ್ಲೇರು ಆತೇವೆ. ಆರೆಗೆ ಆದ್ರೆ ನನ್ನ ಇಂಚಿನ ಎಡ್ಡ ಕೆಲಸ ಜಿಂಜ ನಡಪಡು ಆ ಕಲಾವಿದರ ಕಲೆಗೆ ಆ ಕಲೆಗೆ ಬಿರಿಸಾಯದುಂತುನ ಈ ಮಾತ ಲಕ್ಷ್ಮೀಪುತ್ರರಿಗೆ ದೇವರು ಬದುಕಲು ಎಡ್ಡೆ ಕೈಕಾರ ಸುಖ ಕೊರದು ಎಡ್ಡೆ ಆರೋಗ್ಯ ಕೊರದು ಬಿರಿಸಾಯದ ಉಂಟದು ಬದುಕಡು ಮಾತನ ಮುನಿದ ಯಶಸ್ಸನ್ನು ಕೊರಡು ಪಂಡದು ದೇವರುಡ ಮತ್ತೊಂದು ಅಂಜನೆ ನಿರ್ನ ಸತೀಶ ಪಟ್ಲೇರ್ನ ಈ ಫೌಂಡೇಶನ್ ನನ್ನ ದುಂಬಗೆ ತುಲೆ ಇನ್ನು ವಾವಂಜಿ ಸರ್ಕಾರದ ಸಂಸ್ಥೆಲ ಇದು ಮಾತ್ರ ಬೇಲೆ ಮಲ್ಪ ಅಂದ ஒரு ವ್ಯಕ್ತಿ ಆರ್ನ ಆ ಕಳೆದ ಮೇತ್ತುಪ್ಪುನ ಆರಾಧನೆ ಅದನ್ನು ದುಂಬುದಿ ಒಂದು ಈದು ಮಾತ ಸಂಘಟನೆ ಮಲ್ತದೆ ಎಡ್ಡ ಬೇಲೆ ಮಲ್ತೊಂದುಳ್ಳರು. ಆರೆಗೆ ದೇವರು ಎಡ್ಡೆ ಆಯುವಾಗ ಭಾಗ್ಯ ಕೊರಡು ಆರ್ನ ಈ ಸಂಸ್ಥೆ ಅವನನ್ನು ಮಲ್ಲ ಬುಳೆ ಹೊಡ್ಕೊಂಡದು ದೇವರ ನಟೊಂದು ಪಾತ್ರ ಮುಗಿಪ ಒಂದು ಉಳ್ಳ ಮಾತ್ರ